ಹಾಯ್ ಫ್ರೆಂಡ್ಸ್, ಲೋಗೋಸ್ ರಿವೀಲ್ಡ್ ಚಾನೆಲ್ನ ಬಲಿಪೂಜಾ ವಾಚನಗಳ ವಿವರಣೆ ಸರಣಿಗೆ ಸ್ವಾಗತ. ನಾನು ನಿಮ್ಮ ಸೀಮಾ. ಕಥೋಲಿಕರಾದ ನಮಗೆ ಬಲಿಪೂಜೆಯ ಮೇಲೆ ಮತ್ತು ಬಲಿಪೂಜೆಯಲ್ಲಿ ಓದಲಾಗುವ ವಾಚನಗಳ ಮೇಲೆ ಬಹಳ ಒಲವು ಪ್ರೀತಿ ಇದೆ. ಆದರೆ ಪ್ರತಿ ಬಲಿಪೂಜೆಯಲ್ಲಿ, ವಿಶೇಷವಾಗಿ ಭಾನುವಾರಗಳ ಮತ್ತು ಹಬ್ಬ ಹರಿದಿನಗಳಲ್ಲಿ ಓದಲಾಗುವ ವಾಚನಗಳು ಹೇಗೆ ಆಯ್ಕೆಯಾಗಿದೆ, ಯಾವ ಕ್ರಮದಲ್ಲಿ ಇದನ್ನು ರಚಿಸಲಾಗಿದೆ, ಏಕೆ ಈ ದಿನ ಅಥವಾ ಈ ಸಂದರ್ಭದಲ್ಲಿ ಈ ಪ್ರತ್ಯೇಕ ಬೈಬಲ್ ವಾಕ್ಯಗಳನ್ನು ಓದಲಾಗುತ್ತದೆ ಮತ್ತು ಹೇಗೆ ಈ ವಾಚನಗಳು ಒಂದಕ್ಕೊಂದು ಸಂಬಂಧಪಟ್ಟಿದೆ ಹಾಗೂ ಕೆಲವು ಬಾರಿ ಏಕೆ ಇವು ಒಂದಕ್ಕೊಂದು ಸಂಬಂಧ ಪಡುವುದಿಲ್ಲ ಎಂಬ ಅನೇಕ ವಿಷಯಗಳು ಬಹಳ ಕಥೋಲಿಕರಿಗೆ ಗೊತ್ತೇ ಇಲ್ಲ. ಹಾಗಾಗಿ ಈ ಬಲಿಪೂಜಾ ವಾಚನಗಳ ವಿವರಣೆ ಎಂಬ ಸರಣಿಯಲ್ಲಿ ನಾನು ಇದರ ಬಗ್ಗೆ ತಿಳಿಸಲು ಇಷ್ಟಪಡುತ್ತೇನೆ. ಇದರಿಂದ ಎಷ್ಟೋ ಕಥೋಲಿಕರಿಗೆ ಭಾನುವಾರದ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ವಾಚನಗಳ ನಿಜ ಅರ್ಥ ತಿಳಿಯುತ್ತದೆ. ಇದರಿಂದ ಬಲಿಪೂಜೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಮತ್ತು ವಾಚನಗಳ ಮೇಲೆ ಏಕಾಗ್ರತೆ ವಹಿಸಲು ಹಾಗೂ ಅದರ ಸದುಪಯೋಗ ಪಡೆದುಕೊಳ್ಳಲು ಸಹಾಯವಾಗುತ್ತದೆ. ಮತ್ತು ಹೇಗೆ ಕಥೋಲಿಕ ಸಭೆ ಎಷ್ಟು ಸುಂದರವಾಗಿ ಮತ್ತು ಅರ್ಥಗರ್ಭಿತವಾಗಿ ಈ ವಾಚನಗಳನ್ನು ಆಯ್ದು ರಚಿಸಲಾಗಿದೆ ಎಂಬುದನ್ನು ತಿಳಿಯಲು ಸಹಾಯವಾಗುತ್ತದೆ. ಅನೇಕ ಯಾಜಕರು ಈ ಭಾನುವಾರದ ವಾಚನಗಳ ಬಗ್ಗೆ ಪ್ರಬೋಧನೆಯನ್ನು, ಆ ವಾಚನಗಳ ಅರ್ಥಗಳನ್ನು ಮತ್ತು ಅದರಿಂದ ನಾವು ಕಲಿಯಬೇಕಾದ ನೀತಿಯ ಬೋಧನೆಯನ್ನು ತಿಳಿಸಲು ಹಲವು ಯೂಟ್ಯೂಬ್ ಚಾನೆಲ್ಗಳನ್ನು ಮಾಡಿ ಪ್ರತಿ ವಾರ ಇವುಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹಾಕುತ್ತಿದ್ದಾರೆ. ದಯವಿಟ್ಟು ಅವುಗಳನ್ನು ನೋಡಿ. ಆದರೆ ನಾನು ಇಲ್ಲಿ ಪ್ರಬೋಧನೆ ಕೊಡಲು ಅಲ್ಲ, ಕೇವಲ ಈ ವಾಚನಗಳನ್ನು ನಮ್ಮ ಸಭೆ ಹೇಗೆ ರಚನೆ ಮಾಡಿದೆ, ಆಗಮನ ಕಾಲ, ತಪಸ್ಸು ಕಾಲ, ಹಬ್ಬಗಳು ಹಾಗೂ ವಿಶೇಷವಾಗಿ ಸಾಧಾರಣ ಕಾಲದ ಭಾನುವಾರಗಳ ಬಲಿಪೂಜೆಗೆ ಸಭೆಯು ಏಕೆ ಈ ಕೆಲವು ವಾಕ್ಯಗಳನ್ನು ಮಾತ್ರ ಆಯ್ಕೆ ಮಾಡಿದೆ, ಇದರ ಹಿಂದಿರುವ ಅರ್ಥ, ರಹಸ್ಯ ಮತ್ತು ದೇವರ ಯೋಜನೆ ಏನು ಎಂಬುದರ ಬಗ್ಗೆ ತಿಳಿಸುವ ಉದ್ದೇಶದಿಂದ ಈ ವಿಡಿಯೋಗಳನ್ನು ಮಾಡಿ ಹಾಕುತ್ತೇನೆ. ಕಥೋಲಿಕ ಸಭೆಯು ಭಾನುವಾರದ ಪೂಜಾ ವಿಧಿಯ ವಾಚನಗಳನ್ನು ಪ್ರತಿ 3 ವರ್ಷಗಳಾಗಿ ವಿಂಗಡಿಸಲಾಗಿದೆ. ವರ್ಷ ಎ, ವರ್ಷ ಬಿ ಮತ್ತು ವರ್ಷ ಸಿ. ಹೀಗೆ ಪ್ರತಿ 3 ವರ್ಷಗಳು ಪುನರಾವರ್ತಿಸುತ್ತದೆ. ಈ ಪೂಜಾ ವಿಧಿಯ ಪ್ರತಿ ವರ್ಷವೂ ಆಗಮನ ಕಾಲದ ಮೊದಲ ಭಾನುವಾರದಿಂದ ಆರಂಭವಾಗುತ್ತದೆ. ಉದಾಹರಣೆಗೆ 2022ರ ಆಗಮನ ಕಾಲದಿಂದ ವರ್ಷ ಎ, 2023ರ ಆಗಮನ ಕಾಲದಿಂದ ವರ್ಷ ಬಿ ಮತ್ತು 2024ರ ಆಗಮನ ಕಾಲದಿಂದ ವರ್ಷ ಸಿ. ಅದು ಈ ವರ್ಷದ ಡಿಸೆಂಬರ್ 1ರ ಭಾನುವಾರದಿಂದ ಆರಂಭವಾಗುತ್ತದೆ. ಮತ್ತು ಪ್ರತಿ ಪೂಜಾ ವಿಧಿಯ ವರ್ಷದಲ್ಲಿಯೂ ಆಗಮನ ಕಾಲ ಮತ್ತು ಕ್ರಿಸ್ತ ಜಯಂತಿ, ಸಾಧಾರಣ ಕಾಲ, ಇದರ ಮಧ್ಯೆ ತಪಸ್ಸು ಕಾಲ ಮತ್ತು ಈಸ್ಟರ್ ಹಬ್ಬದ ಭಾನುವಾರಗಳು, ನಂತರ ಪುನಃ ಸಾಧಾರಣ ಕಾಲವು ಮುಂದುವರಿಯುತ್ತಾ ನವೆಂಬರ್ ಕೊನೆಯಲ್ಲಿ ಮುಗಿಯುತ್ತದೆ. ಪ್ರತಿ ವರ್ಷ ಎನ ಎಲ್ಲಾ ಸಾಧಾರಣ ಕಾಲದ ಭಾನುವಾರಗಳ ಶುಭ ಸಂದೇಶದ ವಾಚನಗಳು ಸಂತ ಮತ್ತಾಯನ ಶುಭ ಸಂದೇಶದಿಂದ ಆಯ್ಕೆಯಾಗಿರುತ್ತವೆ. ವರ್ಷ ಬಿ ನಲ್ಲಿ ಸಂತ ಮಾರ್ಕರ ಹಾಗೂ ವರ್ಷ ಸಿ ನಲ್ಲಿ ಸಂತ ಲೂಕರ ಶುಭ ಸಂದೇಶದಿಂದ ಆಯ್ಕೆಯಾಗಿರುತ್ತವೆ. ಪ್ರತಿ ವರ್ಷದ ಈಸ್ಟರ್ ಕಾಲದಲ್ಲಿ ಮತ್ತು ಕೆಲವು ವಿಶೇಷ ದಿನಗಳ ಶುಭ ಸಂದೇಶದ ವಾಚನಗಳು ಸಂತ ಯೋವಾನರ ಶುಭ ಸಂದೇಶದಿಂದ ಆಯ್ಕೆಯಾಗಿರುತ್ತವೆ. ಸಾಧಾರಣ ಕಾಲವು ಹೊಸ ವರ್ಷದ ಹಬ್ಬ ಮತ್ತು ಯೇಸು ಸ್ವಾಮಿಯ ಜ್ಞಾನಸ್ನಾನದ ಹಬ್ಬದ ನಂತರ ಆರಂಭವಾಗಿ ವಿಭೂತಿ ಬುಧವಾರದ ಹಿಂದಿನ ಭಾನುವಾರದವರೆಗೂ ಹಾಗೂ ತಪಸ್ಸು ಕಾಲದ ಮತ್ತು ಈಸ್ಟರ್ ಭಾನುವಾರಗಳ ನಂತರ ಪುನಃ ಮುಂದುವರೆದು ನವೆಂಬರ್ ಕೊನೆಯಲ್ಲಿ ಯೇಸು ರಾಜರ ಹಬ್ಬದ ಭಾನುವಾರದವರೆಗೂ ಒಟ್ಟು 33ರಿಂದ 34 ಭಾನುವಾರಗಳ ಸುದೀರ್ಘ ಅವಧಿಯಲ್ಲಿ ಇರುತ್ತದೆ. ಈ ಸಮಯದ ಭಾನುವಾರಗಳಲ್ಲಿ ಸಭೆಯು ನಮಗೆ ಯೇಸು ಸ್ವಾಮಿಯನ್ನು ತಿಳಿದುಕೊಳ್ಳಲು, ಅವರ ಸುವಾರ್ಥ ಕಾರ್ಯ, ಅದ್ಭುತ ಕಾರ್ಯ, ಬೋಧನೆಗಳ ಮತ್ತು ಅವರ ಸಂಪೂರ್ಣ ಬಹಿರಂಗ ಜೀವನದ ಜೊತೆಗೆ ನಮ್ಮನ್ನು ಹೇಗೆ ಕರೆದುಕೊಂಡು ಹೋಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಭಾನುವಾರಗಳ ವಾಚನಗಳನ್ನು ಮೊದಲನೆಯ ವಾಚನ, ನಂತರ ಕೀರ್ತನೆ, ಶ್ಲೋಕ, ಎರಡನೆಯ ವಾಚನ ಹಾಗೂ ಶುಭ ಸಂದೇಶದ ವಾಚನಗಳಾಗಿ ವಿಂಗಡಿಸಲಾಗಿರುತ್ತವೆ. ಇದರಲ್ಲಿ ಶುಭ ಸಂದೇಶದ ವಾಚನಗಳ ಬಗ್ಗೆ ನೋಡುವುದಾದರೆ, ಸಾಧಾರಣ ಕಾಲದಲ್ಲಿ ಭಾನುವಾರದ ಶುಭ ಸಂದೇಶದ ವಾಚನಗಳಿಗೆ ಲೆಕ್ಸಿಯೋ ಕಾಂಟಿನ್ಯುವಾ ಎಂಬ ಪದ್ಧತಿಯಲ್ಲಿ ವಾಚನಗಳನ್ನು ರಚಿಸಲ್ಪಟ್ಟಿದೆ. ಲ್ಯಾಟಿನ್ ಪದದ ಈ ಪದ್ಧತಿಯ ಅರ್ಥ ವಾಚನಗಳನ್ನು ಕ್ರಮವಾಗಿ ಮುಂದುವರಿಸುತ್ತಾ ಹೋಗುವುದು ಎಂಬುದಾಗಿದೆ. ಅಂದರೆ ಉದಾಹರಣೆಗೆ ವರ್ಷ ಎ ನ ಸಾಧಾರಣ ಕಾಲದ ಭಾನುವಾರಗಳ ಶುಭ ಸಂದೇಶನದ ವಾಚನಗಳಲ್ಲಿ
ಮತ್ತಾಯರು ಬರೆದ ಶುಭ ಸಂದೇಶದ ಅಧ್ಯಾಯಗಳಿಂದ ಕ್ರಮವಾಗಿ ಒಂದರ ನಂತರ ಇನ್ನೊಂದರ ಹಾಗೆ ಮುಂದುವರಿಸುತ್ತಾ ಹೋಗುವುದು. ಹಾಗೆಯೇ ವರ್ಷ ಬಿ ನಲ್ಲಿ ಮಾರ್ಕ ಹಾಗೂ ವರ್ಷ ಸಿ ನಲ್ಲಿ ಲೂಕರ ಶುಭ ಸಂದೇಶದ ಅಧ್ಯಾಯಗಳಿಂದ ಕ್ರಮವಾಗಿ ಒಂದರ ನಂತರ ಇನ್ನೊಂದರ ಹಾಗೆ ಮುಂದುವರಿಸುತ್ತಾ ಹೋಗುವುದು. ಆದರೆ ಮೊದಲನೆಯ ವಾಚನವನ್ನು ಪ್ರಿನ್ಸಿಪಲ್ ಆಫ್ ಹಾರ್ಮನಿ ಎಂಬ ಪದ್ಧತಿಯಿಂದ ರಚಿಸಲಾಗಿದೆ. ಇದರ ಅರ್ಥ ಅಂದಿನ ಭಾನುವಾರದ ಶುಭ ಸಂದೇಶದ ವಾಚನಕ್ಕೆ ಹೊಂದಿಕೊಳ್ಳುವ ಹಳೆಯ ಒಡಂಬಡಿಕೆಯ ವಾಕ್ಯಗಳನ್ನು ಆಯ್ದು ರಚಿಸಲಾಗುತ್ತದೆ. ಉದಾಹರಣೆಗೆ ಟೈಪಾಲಜಿ ಅಥವಾ ಮಾದರಿ ಶಾಸ್ತ್ರದ ಅನುಗುಣವಾಗಿ ರಚಿಸಲಾಗುತ್ತದೆ. ಟೈಪಾಲಜಿ ಎಂದರೆ ಹಳೆಯ ಒಡಂಬಡಿಕೆಯಲ್ಲಿ ನಡೆದ ಘಟನೆಗಳು ಅಥವಾ ನುಡಿದ ಪ್ರವಾದನೆಗಳು ಅಥವಾ ವ್ಯಕ್ತಿ, ವಸ್ತು, ಸ್ಥಳಗಳು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿರುತ್ತವೆ ಅಥವಾ ಮರುಕಳಿಸಿರುತ್ತವೆ. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಬರುವ ವ್ಯಕ್ತಿಗಳು, ವಸ್ತುಗಳು, ವಿಚಾರಗಳು ಹಳೆಯ ಒಡಂಬಡಿಕೆಯಲ್ಲಿ ರಹಸ್ಯವಾಗಿರುತ್ತದೆ ಅಥವಾ ಮುನ್ಸೂಚಿಸಲಾಗಿರುತ್ತದೆ. ಹೀಗೆ ಮೊದಲನೆಯ ವಾಚನದಲ್ಲಿ ಹಳೆಯ ಒಡಂಬಡಿಕೆಯ ವಾಕ್ಯಗಳನ್ನು ಅಂದಿನ ಭಾನುವಾರದ ಶುಭ ಸಂದೇಶಕ್ಕೆ ಹೊಂದಿಕೊಳ್ಳುವ ಹಾಗೆ ಆಯ್ಕೆ ಮಾಡಿ ಕೊಡಲಾಗಿರುತ್ತದೆ. ಅದೇ ರೀತಿ ಮೊದಲನೆಯ ವಾಚನದ ನಂತರ ಓದಲಾಗುವ ಶ್ಲೋಕಗಳನ್ನು ಇದೇ ಪದ್ಧತಿಯಲ್ಲಿ ಅಂದರೆ ಟೈಪಾಲಜಿಯ ಆಧಾರದಲ್ಲಿ ಕೀರ್ತನೆಗಳಿಂದ ಆಯ್ಕೆ ಮಾಡಿ ರಚಿಸಲಾಗಿರುತ್ತದೆ. ಹೀಗಾಗಿ ಅಂದಿನ ಭಾನುವಾರದ ಶುಭ ಸಂದೇಶಕ್ಕೆ ಮುನ್ಸೂಚನೆಯಾಗಿರುವ ಹಳೆಯ ಒಡಂಬಡಿಕೆಯ ಮತ್ತು ಕೀರ್ತನೆಯ ಶ್ಲೋಕಗಳನ್ನು ಒಂದಕ್ಕೊಂದು ಹೊಂದಿಕೊಂಡಿರುತ್ತವೆ. ಎರಡನೆಯ ವಾಚನವನ್ನು ನೋಡುವುದಾದರೆ ಇದನ್ನು ಹೊಸ ಒಡಂಬಡಿಕೆಯ ಪತ್ರಗಳಿಂದ ಆರಿಸಲಾಗಿರುತ್ತದೆ. ಬಹಳಷ್ಟು ಮಟ್ಟಿಗೆ ಸಂತ ಪೌಲರು ಬರೆದ ಪತ್ರಗಳಿಂದ ಅಥವಾ ಸಂತ ಯಾಕೋಬರು ಬರೆದ ಪತ್ರದಿಂದ ಆರಿಸಲಾಗಿರುತ್ತದೆ. ಇದನ್ನೂ ಕೂಡ ಶುಭ ಸಂದೇಶದ ವಾಚನಗಳಂತೆ ಲೆಕ್ಸಿಯೋ ಕಾಂಟಿನ್ಯುವಾ ಎಂಬ ಪದ್ಧತಿಯಲ್ಲಿ ರಚಿಸಲಾಗಿರುತ್ತದೆ. ಅಂದರೆ ಸಂತ ಪೌಲ ಮತ್ತು ಯಾಕೋಬರು ಬರೆದ ಪತ್ರಗಳ ವಾಕ್ಯಗಳನ್ನು ಕ್ರಮವಾಗಿ ಒಂದರ ನಂತರ ಇನ್ನೊಂದು ಅಧ್ಯಾಯಗಳಂತೆ ಸಾಧಾರಣ ಕಾಲದ ಪ್ರತಿ ಭಾನುವಾರದ ಎರಡನೇ ವಾಚನದಲ್ಲಿ ಓದಲಾಗುತ್ತದೆ. ಈ ಎರಡನೇ ವಾಚನದ ವಾಕ್ಯಗಳಿಗೂ ಶುಭ ಸಂದೇಶದ ವಾಚನದ ಅಥವಾ ಮೊದಲನೆಯ ವಾಚನದ ವಾಕ್ಯಗಳಿಗೂ ಶ್ಲೋಕಕ್ಕೂ ಯಾವುದೇ ಹೊಂದಾಣಿಕೆ ಇರುವುದಿಲ್ಲ. ಆದರೆ ಆಗಮನ ಕಾಲದ, ತಪಸ್ಸು ಕಾಲದ ಭಾನುವಾರಗಳಲ್ಲಿ ಮತ್ತು ವಿಶೇಷ ಹಬ್ಬ ಹರಿದಿನಗಳಲ್ಲಿ ಎರಡನೆಯ ವಾಚನವನ್ನು ಮೊದಲನೆಯ ಮತ್ತು ಶುಭ ಸಂದೇಶದ ವಾಚನಗಳಿಗೆ ಸರಿಹೊಂದುವ ಒಂದೇ ವಿಷಯದ ಮೇಲೆ ಟೈಪಾಲಜಿಯ ಆಧಾರದಲ್ಲಿ ರಚಿಸಲಾಗಿರುತ್ತದೆ. ಆದರೆ ಸಾಧಾರಣ ಕಾಲದ ಭಾನುವಾರಗಳಲ್ಲಿ ಮಾತ್ರ ಎರಡನೆಯ ವಾಚನವು ತನ್ನದೇ ಪ್ರತ್ಯೇಕ ಕ್ರಮದಲ್ಲಿ ಮುಂದುವರಿಯುತ್ತಾ ಹೋಗುತ್ತದೆ. ಹೀಗಾಗಿ ಸಾಧಾರಣ ಕಾಲದ ಭಾನುವಾರಗಳಲ್ಲಿ ಈ ನನ್ನ ಬಲಿಪೂಜಾ ವಾಚನಗಳ ವಿವರಣೆ ಎಂಬ ಸರದಿಯಲ್ಲಿ ಎರಡನೆಯ ವಾಚನದ ವಿವರಣೆಯನ್ನು ನಾನು ಇಲ್ಲಿ ಸೇರಿಸುವುದಿಲ್ಲ. ಸಾಧ್ಯವಾದರೆ ಭವಿಷ್ಯದಲ್ಲಿ ಅದನ್ನು ಇನ್ನೊಂದು ವಿಡಿಯೋವಿನಲ್ಲಿ ಪ್ರತ್ಯೇಕವಾಗಿ ವಿವರಿಸಲು ಪ್ರಯತ್ನಿಸುತ್ತೇನೆ. ಏಕೆಂದರೆ ಕಥೋಲಿಕ ಸಭೆಯು ಹೇಗೆ ಶುಭ ಸಂದೇಶದ ವಾಚನಕ್ಕೆ ಹಳೆಯ ಒಡಂಬಡಿಕೆಯ ಮತ್ತು ಕೀರ್ತನೆಗಳ ವಾಕ್ಯಗಳಿಗೆ ಹೊಂದಾಣಿಕೆಯಾಗಿ ರಚಿಸಲಾಗಿದೆ ಎಂಬುದನ್ನು ನಿಮಗೆ ತಿಳಿಸುವುದೇ ಈ ಸರಣಿಯ ವಿಡಿಯೋಗಳ ಪ್ರಮುಖ ಉದ್ದೇಶವಾಗಿದೆ. ಈ ಸರಣಿಯ ವಿಡಿಯೋಗಳನ್ನು ಸಾಧ್ಯವಾದಷ್ಟು ಪ್ರತಿ ಭಾನುವಾರದ ಮೊದಲೇ ನಿಮಗೆ ತಲುಪಿಸಲು ಪ್ರಯತ್ನಿಸುತ್ತೇನೆ. ದಯವಿಟ್ಟು ಈ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ. ಆಗಲೇ ನಾನು ಹಾಕುವ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ಇದರಿಂದ ನೀವು ಪ್ರತಿ ವಾರವೂ ಈ ವಿಡಿಯೋಗಳನ್ನು ತಪ್ಪದೇ ನೋಡಿಕೊಂಡು ಭಾನುವಾರದ ಮತ್ತು ಹಬ್ಬದ ದಿನಗಳ ಬಲಿಪೂಜೆಯ ವಾಚನಗಳನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮ ಆಧ್ಯಾತ್ಮಿಕತೆಯನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ವಿಡಿಯೋವನ್ನು ನಿಮ್ಮೆಲ್ಲಾ ಕಥೋಲಿಕ ಸ್ನೇಹಿತರಿಗೆ, ಕುಟುಂಬಸ್ಥರಿಗೆ ಮತ್ತು ಪರಿಚಯಸ್ಥರಿಗೆ ಶೇರ್ ಮಾಡಿ ಹಾಗೂ ವಾಟ್ಸ್ಆಪ್ ಗ್ರೂಪ್ ಮತ್ತು ಫೇಸ್ಬುಕ್ನಲ್ಲಿಯೂ ಶೇರ್ ಮಾಡಿ. ಇದರ ಪ್ರಯೋಜನವನ್ನು ಅವರು ಪಡೆದುಕೊಳ್ಳಲು ಸಹಕರಿಸಿ. ಈ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋಗಳನ್ನು ಲೈಕ್ ಮಾಡಿ ಸಹಕರಿಸಬೇಕೆಂದು ನಿಮ್ಮಲ್ಲಿ ವಿನಯದಿಂದ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.